ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಚಿನ್ನದ ಆಸೆಗೆ ಅಜ್ಜಿ ಮರ್ಡರ್, ಕಿವಿ ಕತ್ತರಿಸಿ ಅಮಾನವೀಯತೆ, ಮಗಳ ಮನೆಗೆ ಬಂದಿದ್ದ ಅಜ್ಜಿ ಈಗ ಹೆಣ. ಜನರ ಕೈಗೆಟುಕದ ಸ್ಥಳದಲ್ಲಿ ನಬಾರ್ಡ್ ಬ್ಯಾಂಕ್ ಕಚೇರಿ, 3 ಕಿಲೋಮೀಟರ್ ದೂರದ ಮನೆಯೊಂದಕ್ಕೆ ಹೋಗೋದು ಹೇಗೆ? ಸಾರ್ವಜನಿಕರು ಅಸಮಾಧಾನ. ಜೆಜೆಎನ್ ಪೈಪ್ಲೈನ್ ಗಲಾಟೆ, ಗ್ರಾಮಸ್ಥರು ಮಾಜಿ ಅಧ್ಯಕ್ಷರ ಬೆಂಬಲಿಗರ ನಡುವೆ ಗುಡಿಬಂಡೆ, ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಮಾರಾಮಾರಿ. ಕೊಲಿಯರ್ಸ್ ಕಂಪನಿಯಲ್ಲಿ ಲೈಂಗಿಕ ಕಿರುಕುಳ, ಪ್ರಮುಖ ಹುದ್ದೆಯಲ್ಲಿರುವ ವ್ಯಕ್ತಿಯ ಕಿರುಕುಳಕ್ಕೆ ಕೆಲಸ ಬಿಟ್ಟ ಹೆಣ್ಣು ಮಕ್ಕಳು, ಕ್ರಿಮಿನಲ್ ಕೇಸ್ ಇದ್ದರೂ ಕಂಪನಿಯಿಂದ ಮೃದು ಧೋರಣೆ. ಅನಧಿಕೃತ ಆಶ್ರಮದ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ದಾಳಿ, ಮೂಲ ಸೌಕರ್ಯಗಳಿಲ್ಲದೆ ಅನಧಿಕೃತವಾಗಿ ಇರಿಸಿದ್ದ 64 ನಿರಾಶ್ರಿತರ ರಕ್ಷಣೆ. ವಾರ್ತೆಗಳ ವಿವರ. ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿರುವ ಬೆನ್ನಲ್ಲೇ ಅದೇ ಬಂಗಾರಕ್ಕಾಗಿ ಮನುಷ್ಯ ಮೃಗವಾಗುತ್ತಿದ್ದಾನೆ. ಕೇವಲ ಕಿವಿಯಲ್ಲಿದ್ದ ಚಿನ್ನದ ಓಲೆಗಾಗಿ 80 ವರ್ಷದ ವೃದ್ಧೆಯೊಬ್ಬರನ್ನ ಅತ್ಯಂತ ಅಮಾನುಷವಾಗಿ ಕೊಲೆ ಮಾಡಿರುವ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಹೌದು, ಬಂಗಾರದ ಆಸೆಗೆ ಇಳಿ ವಯಸ್ಸಿನ ಅಜ್ಜಿಯನ್ನೇ ಕೊಲೆಗೈದ ಭೀಕರ ಘಟನೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಜೀವಗನಹಳ್ಳಿ ಗ್ರಾಮದ ನಿವಾಸಿಯಾದ ಬೋವಿ ಜನಾಂಗದ 80 ವರ್ಷದ ಸುಬ್ಬಮ್ಮ ಕೊಲೆಯಾದ ದುರ್ದೈವೆ. ಸುಬ್ಬಮ್ಮ ಅವರು ಬಸವನಹಳ್ಳಿಯ ಗ್ರಾಮದಲ್ಲಿರುವ ತಮ್ಮ 5ನೇ ಮಗಳು ವೆಂಕಟಮ್ಮನ ಮನೆಗೆ 5 ದಿನಗಳ ಹಿಂದಷ್ಟೇ ಬಂದಿದ್ರು. ಆದರೆ ಅದೇ ಅವರಿಗೆ ಕೊನೆಯ ದಿನಗಳಾಗುತ್ತವೆ ಎಂದು ಯಾರೂ ಊಹಿಸಿರಲಿಲ್ಲ. ಎಂದಿನಂತೆ ಮಗಳು ವೆಂಕಟಮ್ಮ ಹಾಗೂ ಮೊಮ್ಮಕ್ಕಳು ಕೂಲಿ ಕೆಲಸಕ್ಕೆಂದು ಹೊರಗಡೆ ಹೋಗಿದ್ರು. ಗುರುವಾರ ಮಧ್ಯಾಹ್ನ ಸುಮಾರು 3 ರಿಂದ 4 ಗಂಟೆ ಅವಧಿಯಲ್ಲಿ ವೃದ್ಧೆ ಸುಬ್ಬಮ್ಮ ಮನೆಯಲ್ಲೇ ಒಬ್ಬರೇ ಇರುವುದನ್ನು ಗಮನಿಸಿದ ದುಷ್ಕರ್ಮಿಗಳು ಮನೆಗೆ ನುಗ್ಗಿದ್ದಾರೆ. ಕಿವಿಯಲ್ಲಿದ್ದ ಚಿನ್ನದ ಓಲೆಯನ್ನು ಕಿತ್ತುಕೊಳ್ಳಲು ವೃದ್ಧೆಯ ಕಿವಿ ಕತ್ತರಿಸಿ ತಲೆಗೆ ತೀವ್ರವಾಗಿ ಹಲ್ಲೆ ನಡೆಸಿ ರಕ್ತದ ಮಡುವಿನಲ್ಲಿ ಬೀಳಿಸಿ ಪರಾರಿಯಾಗಿದ್ದಾರೆ. ಸಂಜೆ 5 ಗಂಟೆಗೆ ಮಗಳು ಕೆಲಸ ಮುಗಿಸಿ ಮನೆಗೆ ಬಂದಾಗ ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಅವರನ್ನ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ, ತದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕೆಕೆ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧೆ ಅಸುನೀಗಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಹಾಗೂ ಎಎಸ್ಪಿ ಸೇರಿದಂತೆ ಮಂಚೇನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತರ ಮೊಮ್ಮಗ ಶ್ರೀನಿವಾಸ್ ನೀಡಿದ ದೂರಿನ ಮೇರೆಗೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಕೊಲೆಗಾರರ ಪತ್ತೆಗಾಗಿ ಸುತ್ತಮುತ್ತಲಿನ ರಸ್ತೆಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಜಾಲಾಡುತ್ತಿದ್ದಾರೆ. ಘಟನೆಯಿಂದ ಬೆಚ್ಚಿ ಬಿದ್ದಿರುವ ಗ್ರಾಮಸ್ಥರು ಕೇವಲ ಚಿನ್ನದ ಓಲೆಗಾಗಿ ಅಜ್ಜಿಯನ್ನ ಕೊಂದ ಕಿರಾತಕರನ್ನ ಶೀಘ್ರವೇ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಅಸ್ತಿತ್ವಕ್ಕೆ ಬಂದ 17 ವರ್ಷಗಳ ನಂತರ ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭವಾಗುತ್ತಿದೆ. ಆದರೆ ಆ ಬ್ಯಾಂಕ್ ಎಲ್ಲಿದೆ, ಅದರ ಕಾರ್ಯವೈಖರಿ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವವರಿಗೆ ಸಂಬಂಧಿಸಿದ ಅಧಿಕಾರಿಗಳು ಸಿಗೋದಾದರೂ ಹೇಗೆ? ಬ್ಯಾಂಕ್ ಕಾರ್ಯಚಟುವಟಿಕೆ ತಿಳಿಯದೆ ಸಾಲ ಸೌಲಭ್ಯ ಪಡೆಯಲು ಜನರ ಕೈಗಟ್ಟುವ ಸ್ಥಳದಲ್ಲಿ ತೆರೆಯದೆ ದೂರದ ಮನೆಯೊಂದರಲ್ಲಿ ಇದ್ರೆ ಪ್ರಯೋಜನವೇನು ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಬಾರ್ಡ್ ಬ್ಯಾಂಕ್ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಬ್ಯಾಂಕ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಹೆಸರಿನಲ್ಲಿ ತೆರೆಯುವ ಈ ಬ್ಯಾಂಕ್ ಕೋಲಾರ ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊನ್ನೆ ಪ್ರಾರಂಭವಾಗಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್, ನಬಾರ್ಡ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುರೇಶ್ ಬಾಬು, ಕರ್ನಾಟಕ ವೃತ್ತದ ಮಹಾಪ್ರಬಂಧಕ ಡಾಕ್ಟರ್ ಆಶುತೋಷ್ ಕುಮಾರ್, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಉದ್ಘಾಟನೆ ಮಾಡಿದ ಬ್ಯಾಂಕ್ ಎಲ್ಲಿದೆ ಗೊತ್ತಾ?
ಅದು ಯಾರಿಗೂ ಕೈಗಟ್ಟುವಷ್ಟು ದೂರ ದಿನ್ನೆ ಹೊಸಹಳ್ಳಿಯಲ್ಲಿದೆ. ಅಲ್ಲಿಗೆ ಹೋಗಬೇಕಾದ ಉದ್ದಿಮೆದಾರರಾಗಲಿ ಮಹಿಳಾ ಉದ್ಯಮಿಗಳಾಗಲಿ ಹೋಗೋದು ಹೇಗೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಅದು ಗೃಹ ಕಚೇರಿ ಎಂದು ಓಪನ್ ಮಾಡಿರುವ ಒಂದು ಬಾಡಿಗೆ ಕಟ್ಟಡದಲ್ಲಿದ್ರು ಒಂದು ನಾಮಫಲಕವಾಗಲಿ ಅಷ್ಟೊಂದು ಕಚೇರಿ ರೂಪದ ರೀತಿಯಲ್ಲಿ ಜಾಗಲೇ ಕಾಣುತ್ತಿಲ್ಲ. ಒಬ್ಬ ನಾಮಾಂಕಿತ ವ್ಯಕ್ತಿಯ ಪರಿಚಯದ ಸಣ್ಣ ಬೋರ್ಡೊಂದು ಯಾರಿಗೂ ಕಾಣದ ರೀತಿಯಲ್ಲಿ ಅಳವಡಿಸಿರುವ ಒಂದು ಮನೆಯಂತಿದೆ. ಹಣಕಾಸು ವ್ಯವಹಾರ ನೇರವಾಗಿ ಮಾಡದ ಬ್ಯಾಂಕ್ ಆಗಿದ್ರು ಕನಿಷ್ಠ ಬ್ಯಾಂಕ್ ಕಾರ್ಯವೈಖರಿ ತಿಳಿದುಕೊಳ್ಳಲಾದರೂ ಒಂದು ಕಚೇರಿ ಮಾದರಿಯಲ್ಲಿ ಬ್ಯಾಂಕ್ ಮಾಡಿಲ್ಲ. ಇಡೀ ಬ್ಯಾಂಕಿಗೆ ಒಬ್ಬ ಅಧಿಕಾರಿ ಇರೋದು ಅಂದರೆ ಇದೆಂಥ ಬ್ಯಾಂಕ್ ಅನ್ನುವ ರೀತಿಯಲ್ಲಿ ಜನ ಆಲೋಚನೆ ಮಾಡುವಂತಾಗಿದೆ. ಇನ್ನು ಜಿಲ್ಲೆಯಲ್ಲಿ 17 ವರ್ಷಗಳ ನಂತರ ನಮ್ಮೂರಲ್ಲಿ ಓಪನ್ ಆಗಿರುವ ನಬಾರ್ಡ್ ಬ್ಯಾಂಕ್ ಈಗಲಾದರೂ ಸಿಕ್ಕಿದೆಯಲ್ಲ ಅನ್ನೋ ಸಂತೋಷ ನಮಗಿದೆ. ಆದರೆ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿ ಕಚೇರಿ ಮಾಡಿರೋದು ಯಾರಿಗೂ ಪ್ರಯೋಜನವಿಲ್ಲ. ಇಲ್ಲಿಗೆ ಹೋಗಬೇಕಾಗಿರುವ NGOಗಳಾಗಲಿ ಉದ್ದಿಮೆದಾರರಾಗಲಿ ಹೋಗೋದು ಹೇಗೆ? ಬ್ಯಾಂಕ್ ಕಾರ್ಯವೈಖರಿ ಬಗ್ಗೆ ತಿಳಿದುಕೊಳ್ಳಲು ಹೋಗೋರಿಗಾದರೂ ಬ್ಯಾಂಕ್ ಎಲ್ಲಿದೆ ಎಂದು ಗೊತ್ತಾಗೋದೇ ಇಲ್ಲ. ನಬಾರ್ಡ್ ಬ್ಯಾಂಕ್ ಸೇವೆ ಯಾರಿಗೆ ಕೊಡಬೇಕೆಂದುಕೊಂಡಿದ್ದಾರೆ ಎಂದು ಕೃಷಿಕ ಸಮಾಜದ ಅಧ್ಯಕ್ಷ ಯಲುವಹಳ್ಳಿ ಸೊನ್ನೇಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋಂಥದ್ದು ಬಹಳ ಒಳ್ಳೆಯ ವಿಚಾರ. ಅದಕ್ಕೆ ಸ್ವಾಗತಿಸ್ತೀವಿ. ಭಾಳ ಖುಷಿ ಆಯಿತು ನಮಗೂ ಕೂಡ ಉದ್ಘಾಟನೆ ಆಗಿರೋಂಥದ್ದು. ಅವರು ಭಾಳ ಪ್ರಮುಖವಾಗಿ ಒಳ್ಳೆಯ ಜಾಗದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮಾಡೋದ್ರಿಂದ ಭಾಳ ಪ್ರಮುಖವಾಗಿ ಎಲ್ರಿಗೂ ಸುಲಭವಾಗಿ ಇಟ್ಕೋ ರೀತಿಯಲ್ಲಿ ಮತ್ತು ಸಂಪರ್ಕಕ್ಕೆ ಸಿಗೋ ರೀತಿಯಲ್ಲಿ ಮತ್ತು ಎಲ್ರಿಗೂ ಕಾಣಿಸೋ ರೀತಿಯಲ್ಲಿ ಪ್ರಚಾರ ಕೂಡ ಭಾಳ ಮುಖ್ಯ ಅಲ್ವಾ. ನಮ್ಮ ಜಿಲ್ಲೆಯಲ್ಲಿ ಬ್ಯಾಂಕ್ ಇದೆ ಅಂತ ಹೇಳಲಿಕ್ಕೆ ಅಂಥ ಜಾಗದಲ್ಲಿ ಮಾಡಬೇಕಾಗಿತ್ತು. ಈಗ ದಿನ್ನೇವಸಳ್ಳಿ ರೋಡಲ್ಲಿ ಹೊರಗಡೆ ದೂರದಲ್ಲಿ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂತು. ಉದ್ಘಾಟನೆ ಆಗಿದೆ, ನಿನ್ನೆ ತಾನೇ ಉದ್ಘಾಟನೆ ಆಗಿದೆ. ಅದು ಒಳ್ಳೆ ಮುಖ್ಯ ರಸ್ತೆಯಲ್ಲಿ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಇಲ್ಲ ಮುಖ್ಯ ರಸ್ತೆ ಬಳಿಯಲ್ಲಿ ಆಗಿದ್ದು ಚೆನ್ನಾಗಿರ್ತಾ ಇತ್ತು ಸಂಪರ್ಕಕ್ಕೆ. ಅವರು ನಬಾರ್ಡ್ನಿಂದ ಕೃಷಿ ಮತ್ತಿತರ ಚಟುವಟಿಕೆಗಳಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯಲಿದ್ದು ಇದರ ಪ್ರಯೋಜನ ಪಡೆಯಲು ಅಷ್ಟು ದೂರ ಹೋಗಬೇಕಲ್ಲ ಅನ್ನೋದು ಸವಾಲಿನ ಪ್ರಶ್ನೆಯಾಗಿದ್ದು ಜನರ ಕೈಗೆಟುಕುವ ಅಂತರಕ್ಕೆ ಬದಲಾಗಲಿ ಎಂಬುದು ಜನರ ಆಶಯವಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನಲ್ಲಿ JJM ಯೋಜನೆಯಡಿ ಅಕ್ರಮ ಪೈಪ್ಲೈನ್ ಅಳವಡಿಕೆ ಖಂಡಿಸಿ ಗ್ರಾಮಸ್ಥರು ಮತ್ತು ಮಾಜಿ ಅಧ್ಯಕ್ಷರ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆ. ತಾಲೂಕು ಪಂಚಾಯಿತಿ ಇಒ ಎದುರೇ 2 ಗುಂಪುಗಳು ಕೈ ಮಿಲಾಯಿಸಿಕೊಂಡಿರುವ ಘಟನೆ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ಕೂಡ 2 ದಿನದ ನೋಟಿಸ್ ಜಾರಿ ಮಾಡ್ಕೊಂಡಿದ್ದಾರೆ. ಅಲ್ಲ, ನೀವು ಕೇಳ್ತಾ ಇದ್ದೀರಾ, ಅವರು ಜಾರಿ ಮಾಡಿದ್ದಾರೆ. ಹೌದು, ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ಲೆಕ್ಕೇನಹಳ್ಳಿ ಈಗ ರಣರಂಗವಾಗಿ ಮಾರ್ಪಟ್ಟಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರೊಬ್ಬರು ತಮ್ಮ ಮನೆಗೆ ಅಕ್ರಮವಾಗಿ ಬರೋಬ್ಬರಿ 2 ಇಂಚಿನ ಪೈಪ್ ಲೈನ್ ಅಳವಡಿಸಿಕೊಂಡಿದ್ದಾರೆ ಎನ್ನುವುದು ಗ್ರಾಮಸ್ಥರ ಗಂಭೀರ ಆರೋಪ. ಸಾರ್ವಜನಿಕರಿಗೆ ಸಿಗಬೇಕಾದ ನೀರನ್ನು ಮಾಜಿ ಅಧ್ಯಕ್ಷರು ತಮಗೊಬ್ಬರಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶಗೊಂಡ ಯರ್ಲೆಕ್ಕೇನಹಳ್ಳಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ PDO ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ದೂರು ನೀಡಿದ್ರು. ದೂರು ಬೆನ್ನಲ್ಲೇ ಸ್ಥಳಕ್ಕೆ ಧಾವಿಸಿದ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಅವರು ಅಕ್ರಮ ಪೈಪ್ ಲೈನ್ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮವಾಗಿ ಪೈಪ್ ಲೈನ್ ಸಂಪರ್ಕ ನೀಡಿದ ಯರ್ಲೆಕ್ಕೇನಹಳ್ಳಿ ಗ್ರಾಮದ ವಾಟರ್ ಮ್ಯಾನ್ ಅನ್ನು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡ ಇಒ ಮಾಜಿ ಅಧ್ಯಕ್ಷರ ಮನೆಗೆ ಸಂಪರ್ಕ ಕಲ್ಪಿಸಿರುವ 2 ಇಂಚಿನ ಪೈಪ್ ಲೈನ್ ಅನ್ನು 24 ಗಂಟೆಯೊಳಗೆ ತೆರವುಗೊಳಿಸುವಂತೆ ಖಡಕ್ ಆದೇಶ ನೀಡಿದ್ದಾರೆ. ಅಲ್ಲದೆ PDO ಕಡೆಯಿಂದ ಮಾಜಿ ಅಧ್ಯಕ್ಷರಿಗೆ ಅಧಿಕೃತ ನೋಟಿಸ್ ಕೂಡ ಜಾರಿಯಾಗಿದೆ. ಆದರೆ ಇಒ ಆದೇಶ ನೀಡುತ್ತಿದ್ದಂತೆ ಗ್ರಾಮದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. 24 ಗಂಟೆ ಅಲ್ಲ, ತಕ್ಷಣವೇ ಅಕ್ರಮ ಪೈಪ್ ಲೈನ್ ಕಿತ್ತೆಸೆಯಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದ್ರು. ಈ ವೇಳೆ ಮಾಜಿ ಅಧ್ಯಕ್ಷರ ಬೆಂಬಲಿಗರು ಮತ್ತು ದೂರು ನೀಡಿದ ಗ್ರಾಮಸ್ಥರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಜಗಳ ವಿಕೋಪಕ್ಕೆ ತಿರುಗಿ ಇಒ ನಾಗಮಣಿ ಅವರ ಕಣ್ಣೆದುರೇ 2 ಗುಂಪುಗಳು ರಸ್ತೆ ಮಧ್ಯದಲ್ಲೇ ಕೈ ಮಿಲಾಯಿಸಿ ಮಾರಾಮಾರಿಗೆ ಇಳಿದಿವೆ. ಪರಿಸ್ಥಿತಿ ನಿಯಂತ್ರಣ ತಪ್ಪುತ್ತಿರುವುದನ್ನು ಕಂಡು ಕಂಗಲಾದ ಇಒ ನಾಗಮಣಿ ಅವರು ತಕ್ಷಣವೇ ಗುಡಿಬಂಡೆ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮೌಖಿಕ ದೂರು ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡುವ ಇಂಥ ಎಡವಟ್ಟುಗಳು ಮತ್ತು ತಾರತಮ್ಯದಿಂದಲೇ ಇವತ್ತು ನಮ್ಮಲ್ಲಿಯೇ ಜಗಳವಾಡುವ ಪರಿಸ್ಥಿತಿ ಬಂದಿದೆ ಎಂದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಗಲಾಟೆಗೆ ನೇರ ಕಾರಣ ಎಂದು
ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ತಮ್ಮದೇ ಆದಂತಹ ಹೆಸರು ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಉದ್ಯೋಗ ಕ್ಷೇತ್ರದಲ್ಲಿಯೂ ತಮ್ಮ ಹೆಸರನ್ನು ಚಾಪು ಮೂಡಿಸಲು ಹೊರಟಿರುತ್ತಾರೆ. ಆದರೆ ಇದನ್ನು ಕೆಲ ಕಿಡಿಗೇಡಿಗಳು ಅದರ ಜೀವವನ್ನೇ ನಾಶ ಮಾಡಲು ಮುಂದಾಗಿದ್ದಾರೆ. ಇಷ್ಟಕ್ಕೂ ಏನು ವಿಚಾರ ಅಂತ ಯೋಚಿಸುತ್ತಿದ್ರಾ? ಹಾಗಾದರೆ ಈ ಸ್ಟೋರಿಯನ್ನು ನೋಡಿ. ಹೌದು ಸ್ನೇಹಿತರೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಾಲಿಡದೇ ಇರೋ ಕ್ಷೇತ್ರವೇ ಇಲ್ಲ. ಬಾಹ್ಯಾಕಾಶದಿಂದ ಹಿಡಿದು ಅಂತರ್ಜಾಲದಲ್ಲೂ ಕೂಡ ತಮ್ಮ ಚಾಕಚಕ್ಯತೆಯನ್ನ ಮೆರೆಯುತ್ತಿದ್ದಾರೆ. ಆದರೆ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನಿರ್ಭೀತಿಯಾಗಿ ಕಾರ್ಯ ಮಾಡಲು ಆಗುತ್ತಿಲ್ಲ. ಅಲ್ಲಿ ನಡೆಯುತ್ತಿರೋ ಲೈಂಗಿಕ ಕಿರುಕುಳದ ಬಗ್ಗೆ ಧ್ವನಿ ಎತ್ತದೆ ಅದೆಷ್ಟೋ ಹೆಣ್ಣು ಮಕ್ಕಳು ದಿನನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಈ ವಿಚಾರವಾಗಿ ಒಂದು ಕಂಪನಿಯಲ್ಲಿ ಸಾಕಷ್ಟು ಮಾಹಿತಿ ಇದ್ದರೂ ಸಹ ಅಂತಹ ವ್ಯಕ್ತಿಗಳಿಗೆ ಕಂಪನಿಯವರು ಯಾವುದೇ ರೀತಿಯಲ್ಲಿ ಕ್ರಮವನ್ನು ಸಹ ತೆಗೆದುಕೊಳ್ಳದೆ ಹಾಗೆ ಸುಮ್ಮನೆ ಇರುವುದಾದರೂ ಯಾಕೆ? ಇಷ್ಟಕ್ಕೂ ಯಾವುದು ಆ ಕಂಪನಿ, ಯಾರು ಆ ವ್ಯಕ್ತಿ ಅಂತೀರಾ? ಈ ಸ್ಟೋರಿ ನೋಡಿ. ಕಂಪನಿಯ ಹೆಸರು ಕೊಲಿಯರ್ಸ್ ಅಂತ. ಕೊಲಿಯರ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಭಾರತದಲ್ಲಿ 11 ಕಚೇರಿಗಳನ್ನು ಹೊಂದಿದ್ದು 30,000ಕ್ಕೂ ಅಧಿಕ ಉದ್ಯೋಗಿಗಳಿದ್ದಾರೆ. ಇದರಲ್ಲಿ 25% ಮಹಿಳಾ ಉದ್ಯೋಗಿಗಳು ಇದ್ದಾರೆ. ಇದರಲ್ಲಿ ದೇವನಹಳ್ಳಿ ಸುತ್ತಮುತ್ತಲಿನ ಬಹಳಷ್ಟು ಮಹಿಳೆಯರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದೇ ಸಂಸ್ಥೆಯಲ್ಲಿ ಆಯಾ ಕಠಿಣ ಹುದ್ದೆಯಲ್ಲಿರೋ ಈತನ ಹೆಸರು ಮಣಿಕಂದನ್ಜಿ ಅಂತ. ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಪಾಲಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ನ್ಯೂಕ್ಲಿಯಸ್ ಕಂಪನಿಯ ಸಿಇಒ ಹಾಗೂ MD ಅವ್ರು ಏನ್ರಿ ಮಾಡ್ತಾ ಇದ್ದೀರಾ? ನಿಮ್ಮ ಕಂಪನಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ತನಕ ದೂರ ಬಂದಿದ್ರು ಯಾಕೆ ನೀವು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ? ಯಾವನ್ರಿ ಅವನು? ಮಣಿಚಂದನ್ ಜಿ. ಅವನೇನಕ್ರಿ ಕೆಲ್ಸಕ್ಕೆ ಮಾಡ್ಕೊಂಡಿದ್ದೀರಾ? ಫಸ್ಟ್ ಕಿತ್ತಾಚೆ ಎಸಿರಿ ಅವನ ಮೇಲೆ ಕ್ರಮ ಕೈಗೊಳ್ರಿ. ಯಾಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಹೇಳ್ರಿ, ನಾವು ಬೇರೆ ರೀತಿಯ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಯಾಕೆ ಹೆಣ್ಮಕ್ಳಿಗೆ ಕಂಪ್ನಿಗಳಲ್ಲಿ ರಕ್ಷಣೆ ಇಲ್ಲ ಅಂದರೆ ಹೇಗೆ? ಯಾವ ಥರ ನಾವು ಕಂಪ್ನಿಗಳಿಗೆ ಮತ್ತೆ ಹೆಣ್ಮಕ್ಳನ್ನ ಕಳಿಸ್ಬೇಕಾಗುತ್ತೆ? ಮನೆಗಳಲ್ಲಿ ಎಷ್ಟೋ ಕಷ್ಟಪಟ್ಟು ಪಾಪ ಅವರು ತಂದೆ ತಾಯಿಗಳು ನಿಮ್ಮ ಕಂಪನಿಗಳಿಗೆ ಕಳಿಸ್ತಾರೆ ಹೆಣ್ಣುಮಕ್ಕಳನ್ನ. ನಿಮ್ಮ ಕಂಪನಿಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂತಹ ಅವರೇ ದೌರ್ಜನ್ಯ ಮಾಡಿದ್ರೆ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗಬೇಕು? ಮತ್ತೆ ಈ ಕೂಡಲೇ ಅವನ ಮೇಲೆ ಆಕ್ಷನ್ ತಗೊಂಡು ಅವನ ಕಂಪನಿಯಿಂದ ಆಚೆ ಹಾಕಿ ಅವನ ಮೇಲೆ ಕ್ರಮ ತಗೊಬೇಕು. ಆದರೆ ಪಾಪ ಹೆಣ್ಣು ಮಕ್ಕಳು ಈತನ ಬಗ್ಗೆ ಮಾತನಾಡಿದ್ರೆ ಸಾಕು, ಅವರಿಗೆ ಕಂಪನಿಯಿಂದಲೇ ಗೇಟ್ ಪಾಸ್ ಕೊಟ್ಟು ಬಿಡುತ್ತಾನೆ ಅಂತ. ಹೀಗಾಗಿಯೇ ಇವನ ಕಾಟ ತಾಳಲಾರದೆ ಅದೆಷ್ಟೋ ಹೆಣ್ಣು ಮಕ್ಕಳು ಕೆಲಸ ಬಿಟ್ಟು ಹೋಗಿದ್ದಾರೆ. ಈತನ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. 2021ರಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಕೂಡ ಇದೆ. ಇದೇ ವಿಚಾರ ನ್ಯಾಷನಲ್ ಪತ್ರಿಕೆಗಳಲ್ಲೂ ಕೂಡ ಬಂದು ಆತನ ಮಾನ ಮರ್ಯಾದೆ ಹರಾಜಾಗಿತ್ತು. ಸದ್ಯ ಆತನ ಮೇಲೆ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಆದರೆ ಈತನ ಮೇಲೆ ಹಲವು ಆರೋಪಗಳಿದ್ದರೂ ಕೂಡ ಕಂಪನಿಯ ಮುಖ್ಯಸ್ಥರು ಮೃದು ಧೋರಣೆ ಅನುಸರಿಸುತ್ತಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಕಂಪನಿಯಲ್ಲಿ ಕೆಲಸ ಮಾಡುವ ಅನೇಕ ಮಹಿಳೆಯರು ಸೇರಿಕೊಂಡು ಈತನ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ.
ಕೊರಿಯರ್ಸ್ ಕಂಪನಿಯ ಎಂಡಿ ಬಾದಲ್ ಯಾಗ್ನೇಕ್ ಮತ್ತು ಅಪಯ ಚೇನಂದ ಸಿಇಒ ಆಗಿರುವ ಜತೀಶ್ ಶಾ ಅವರಿಗೆ ಸಾಕ್ಷಿ ಕೊಟ್ಟು ಈತನ ಮೇಲೆ ಕ್ರಮ ಜರುಗಿಸಿ ಅಂದ್ರು. ಇದುವರೆಗೂ ಅದು ಸಾಧ್ಯವಾಗಿಲ್ಲ. ವಿಪರ್ಯಾಸವೆಂದ್ರೆ ಕಂಪನಿಯವರು ಕೂಡ ಮಣಿಕಂದನ್ ಜೊತೆಗೆ ಕೈಜೋಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಆದ್ರಿಂದ ಈ ಕೂಡಲೇ ಇದನ್ನು ಗಮನಿಸಿ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕು ಎಂಬುದು ನೊಂದ ಮಹಿಳೆಯ ಮಾತಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ತುಮಕೂರಿನಲ್ಲಿ ಮಾನವೀಯತೆಯನ್ನೇ ಮರೆತು ನಡೆಸಲಾಗುತ್ತಿದ್ದ ಅನಧಿಕೃತ ಆಶ್ರಮವೊಂದರ ಮೇಲೆ ಅಧಿಕಾರಿಗಳು ಕೆಡ್ಡ ತೊಡಿತಾರೆ. ಜಿಲ್ಲೆಯ ಶಿರಾ ತಾಲೂಕಿನ ಗಾಣದೋಣಸೆ ಗ್ರಾಮದಲ್ಲಿ ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ನಡೆಸ್ತಾ ಇದ್ದ ನಿರಾಶ್ರಿತರ ಆಶ್ರಮದ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ 64 ನಿರಾಶ್ರಿತರನ್ನು ಅಧಿಕಾರಿಗಳು ರಕ್ಷಿಸಿದ್ದಾರೆ. ಹೌದು, ಗೀತಾ ಎಂಬುವರಿಗೆ ಸೇರಿದ ಈ ಆಶ್ರಮದಲ್ಲಿ ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ 64 ಜನರನ್ನ ಇರಿಸಲಾಗಿತ್ತು. ಕನಿಷ್ಠ ಪಕ್ಷ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇಲ್ಲಿನ ನಿರಾಶ್ರಿತರಿಗೆ ತೀವ್ರ ಹಿಂಸೆ ನೀಡಲಾಗುತ್ತಿತ್ತು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ನರಕಯಾತನೆಯ ಬಗ್ಗೆ ಮಹಿಳಾ ಸಂಘಟನೆಯೊಂದು ನೀಡಿದ ಖಚಿತ ದೂರಿನ ಮೇರೆಗೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಅಂಬಿಕಾ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಹಾಗೂ ಪೊಲೀಸರ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿ ಈ ದಂಧೆಯನ್ನ ಬಯಲಿಗೆಳೆದಿದೆ. ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಒಂದು ವ್ಯವಸ್ಥೆ ಅಂತ ಇರುತ್ತೆ. ಇಷ್ಟೇ ಜನಕ್ಕೆ ಇಷ್ಟೇ ಒಂದು ರೂಮಿಗೆ ಇಷ್ಟೇ ಜನ ಇರಬೇಕು, ಜಾಗ ಮಾಡಿ ಅವರೇ ಕಟ್ಟಿಸ್ಕೊಡೋದು, ಇಷ್ಟು ಜನಕ್ಕೆ ಇಷ್ಟೇ ಟಾಯ್ಲೆಟ್ ಅಂತ ಇರಬೇಕು, ಇಷ್ಟು ಜನಕ್ಕೆ ಇಷ್ಟೇ ಊಟ ಅಂತ ಇರಬೇಕು ಅಂತ ಪ್ರತಿಯೊಂದು ಇರುತ್ತೆ. ಹಿಂಗ್ ಯಾರು ಈ ತರ ಕುರಿ ಕೂಡಾಕದಂಗೆ ಯಾರು ಕೂಡಾಕಲ್ಲ. ಅಪ್ಪ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದಾರೆ. ಕಟ್ಟಿಸ್ಕೊಟ್ಟಾದ್ಮೇಲೆ ನೀವು ಸ್ಟಾರ್ಟ್ ಮಾಡಿ ಮೇಡಮ್, ನಾ ಬೇಡ ಅನ್ನಲ್ಲ, ನಮಗೂ ಖುಷಿನೇ. ಸಮಾಜ ಸೇವೆ ಮಾಡೋನ್ ಕಂಡ್ರೆ ನಮಗೂ ಖುಷಿ ಆಗುತ್ತೆ. ಹಿಂಗೆ ನೀವು ಇನ್ನೂ ಏನು ವ್ಯವಸ್ಥೆ ಮಾಡ್ಕೊಳ್ದಂಗೆ ಈ ತರದಲ್ಲಿ ಮನುಷ್ಯನ ಕೂಡಾಕಿದಿರಲ್ಲ, ಇದು ಸರಿನಾ? ಇದು ವ್ಯವಸ್ಥೆ ನೋಡಿ ಶಿಫ್ಟ್ ಮಾಡ್ತೀನಿ. ನಮ್ಮಲ್ಲಿ ಸರ್ಕಾರದಲ್ಲಿ ಒಂದು ರೂಲ್ಸ್ ಅಂತ ಇರುತ್ತೆ. ಬಿಲ್ಡಿಂಗ್ ಫಸ್ಟ್ ಹೇಳಿದ್ನಲ್ಲ, ಈ ತರ ಬಿಲ್ಡಿಂಗ್ ಇರ್ಬೇಕು ವ್ಯವಸ್ಥೆ ಅಂತ. ನೆಕ್ಸ್ಟ್ ಒಬ್ರು ಸದ್ಯ ರಕ್ಷಿಸಲಾದ ಎಲ್ಲ 64 ನಿರಾಶ್ರಿತರನ್ನ ಕೋರಾದಲ್ಲಿರುವ ಸರ್ಕಾರಿ ನಿರಾಶ್ರಿತರ ಕೇಂದ್ರಕ್ಕೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಈ ಇಡೀ ಅಕ್ರಮ ದಂಧೆಯ ವಿರುದ್ಧ ಸಿಡಿಪಿಒ ಅಂಬಿಕಾ ಅವರು ಇಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು, ಮಧ್ಯಾಹ್ನದ ವೇಳೆಗೆ ಆಶ್ರಮದ ಮಾಲೀಕ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಮಾನವೀಯತೆಯ ಹೆಸರಿನಲ್ಲಿ ನರಕ ಸೃಷ್ಟಿಸಿದ ಆಶ್ರಮದ ಮಾಲೀಕನಿಗೆ ಈಗ ಕಾನೂನಿನ ಬಿಸಿ ತಟ್ಟೋದು ಗ್ಯಾರಂಟಿ ಆಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡ ನೆಟ್ಟು ಪೋಷಿಸಲು ತೆಗೆದುಕೊಂಡಿರುವ ತೀರ್ಮಾನದ ಭಾಗವಾಗಿ ನಮ್ಮೊಟ್ಟಿಗೆ ಮಾತುಕತೆ ನಡೆಸಿರುವ ಸಂಸ್ಥೆಗಳ ಪ್ರಕಾರ ನೋಡಿದರೆ ನಮ್ಮ ಗುರಿಗಿಂತ ಜಿಲ್ಲೆಯಲ್ಲಿ ಹೆಚ್ಚು ಗಿಡಗಳ ನಾಟಿ ಮಾಡುವ ಸೂಚನೆಗಳು ಕಂಡುಬರುತ್ತಿವೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ತಿಳಿಸಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಅಣಕನೂರು ಜಿಲ್ಲಾ ಕಾರಾಗೃಹ ಕ್ವಾರ್ಟರ್ಸ್ ಬಳಿ ಜೈಲು ಸಿಬ್ಬಂದಿ ಮತ್ತು ಪಟ್ರೇನಹಳ್ಳಿ ಪಂಚಾಯಿತಿ ಸಹಯೋಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಹಾಗಣಿ, ನೇರಳೆ ಹಾಗೂ ಮಾವಿನ ಗಿಡಗಳನ್ನು ನೆಟ್ಟು ನೀರು ಹಾಕುವ ಕಾರ್ಯಕ್ಕೆ ಕಾನೂನು ಸೇವೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರು ಆಗಿರುವ ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡರು ಮತ್ತು ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶಿ ಶಿಲ್ಪಾರವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ನ್ಯಾಯಮೂರ್ತಿ ರಾಮಲಿಂಗೇಗೌಡರು, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷ ಗಿಡ ನೆಡಲು ಗುರಿ ಹೊಂದಲಾಗಿದ್ದು 13ರಂದು ಚಾಲನೆ ನೀಡಲಾಗಿದೆ. ಇದುವರೆಗೂ 5,000 ಗಿಡ ನಾಟಿ ಮಾಡಿರುವ ಅಂದಾಜಾಗಿದೆ. ನಮ್ಮೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿರುವ NGOಗಳು, ಸಂಘ ಸಂಸ್ಥೆಗಳು ಗಿಡ ಸರಬರಾಜು ಮಾಡುವ ಭರವಸೆ ನೀಡಿದೆ. ನಮ್ಮ ಕಾರ್ಯದರ್ಶಿಯವರು ಸರ್ಕಾರಿ ಜಮೀನು, ಕಾಲೇಜು ಕ್ಯಾಂಪಸ್ ಮತ್ತು ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆ. ನಮಗೆ ಬಂದಿರುವ ಭರವಸೆ ಪ್ರಕಾರ ನಾವು 5 ಲಕ್ಷ ಗುರಿ ಮೀರಿ ಗಿಡ ನೆಡುವ ಕಾರ್ಯ ನಡೆಯಲಿದೆ ಎಂದರು. ಈಗ KV ಕ್ಯಾಂಪಸ್ಸಲ್ಲಿ ಒಂದು 2.5 ಎಕರೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಕೆಲಸ ನಡೀತಾ ಇದೆ. ಈಗ 23ನೇ ತಾರೀಕಲ್ಲಿ ಒಂದೇ ದಿವಸ ಕನಿಷ್ಠ 8ರಿಂದ 10 ಸಾವಿರ ಗಿಡಗಳನ್ನ ನೆಡೋ ಇದೆ. ಅದ ನಂತರ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ 34 ಸಾವಿರ ಗಿಡ ಬೇಕು ಅಂತೇಳಿ ನಮ್ಮ DDP ಅವರು ಕೇಳ್ಕೊಂಡಿದ್ರು. ಅಷ್ಟು ಗಿಡಗಳನ್ನ ಕೊಡಲಿಕ್ಕೆ ಬೆಂಗಳೂರಿನ ಒಂದು NGO ಮುಂದೆ ಬಂದಿದೆ. ಅವ್ರಿಗೆ ನಾವು ಟ್ಯಾಗ್ ಮಾಡಿದ್ದೀವಿ. ಅವರೆಲ್ಲ ಶಾಲೆಗಳಲ್ಲೂ ಗಿಡ ನೆಟ್ಕೊಡ್ತಾರೆ. ಮೇಂಟೆನೆನ್ಸು ಶಾಲೆಯವ್ರು ನೋಡ್ಕೊತಾರೆ. ಅದರಾದ ನಂತರ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಇದೆ ಅಲ್ಲಿ ಮುದ್ದೇನಹಳ್ಳಿ ಪಕ್ಕ.
ಅಲ್ಲಿ ಸುಮಾರು 1 ಲಕ್ಷ ಗಿಡಗಳನ್ನ ಹಾಕ್ಬೋದು ಅಂತ ನಮ್ಮ ಮೇಡಮ್ ಅವ್ರನ್ನ ಸ್ಥಳ ಪರಿಶೀಲನೆ ಮಾಡಿ ಬಂದು ಹೇಳಿದ್ದಾರೆ. ಅಷ್ಟು ಗಿಡಗಳನ್ನ ನಮ್ಮ ಈಶಾ ಫೌಂಡೇಶನ್ ಅವ್ರು ನಾವು ನೆಟ್ಕೊಡ್ತೀವಿ ನಿಮ್ಮ ಕಡೆಯಿಂದ ಅಂತೇಳಿ ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ನಮ್ಮ ಲೆಕ್ಕಾಚಾರಗಳು ಅಂದ್ಕೊಂಡಂಗೆ ಯಶಸ್ವಿ ಆದರೆ ಖಂಡಿತ ನಾವು 5 ಲಕ್ಷ ಅಲ್ಲ ಅದಕ್ಕಿಂತ ಜಾಸ್ತಿ ಗಿಡ ಹಾಕೋ ಒಂದು ಇದರಲ್ಲಿ ಉತ್ಸಾಹದಲ್ಲಿದ್ದೀವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟು ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ವೇಳೆ ಜಿಲ್ಲಾ ಕಾರಾಗೃಹ ಸೂಪರಿಂಟೆಂಡೆಂಟ್ ವಿಜಯ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣಕನೂರು ವೆಂಕಟೇಶ್, ವಕೀಲರ ಸಂಘದ ಅಧ್ಯಕ್ಷ ಅಭಿಲಾಷ್, ಪಿಡಿಒ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಅಶ್ವತ್ಥಪ್ಪ, ಕಾರಾಗೃಹ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಶುಕ್ರವಾರ ಬಂದಿದ್ದು, ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಇಮೇಲ್ಗೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು, ಕೊನೆಯಲ್ಲಿ ಪಾಪ್ಯುಲರ್ ಟ್ರೇಡ್ ಆಫ್ ಇಂಡಿಯಾ ಜಾಯ್ ಕನಿಮೋಳೆ ಎಂದು ಬರೆಯಲಾಗಿದೆ. ನ್ಯಾಯಾಲಯದ ಸಿಬ್ಬಂದಿ ಇಮೇಲ್ ಸಂದೇಶ ಗಮನಿಸುತ್ತಿದ್ದಂತೆ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಆಗ ಕೂಡಲೇ ಆವರಣದಲ್ಲಿದ್ದವರನ್ನು ಹೊರಕ್ಕೆ ಕಳುಹಿಸಿ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು, ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು, ಯಾವುದೇ ಅನುಮಾನಾಸ್ಪದ ವಸ್ತುಗಳಿವೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು, ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ನ್ಯಾಯಾಧೀಶರು ನಿರಾಳರಾದರು. ಸದ್ಯ ನ್ಯಾಯಾಲಯದ ಆವರಣದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದ್ದು, ಬೆದರಿಕೆ ಮೇಲ್ ಕಳುಹಿಸಿದವರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡುವುದಾಗಿ ಸಿಎಂ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಆದರೆ ಅಲ್ಲಿನ ರೈತರು ಕೈಗಾರಿಕಾ ಪ್ರದೇಶಕ್ಕೆ ತಮ್ಮ ಜಮೀನು ಬಿಟ್ಟುಕೊಡಲು ತಯಾರಿಲ್ಲ. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಕ್ಷದಿಂದ 21ರ ತಾರೀಕು ಬೃಹತ್ ಪ್ರತಿಭಟನಾ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಜೆಡಿಎಸ್ ಪಕ್ಷದ ವಕ್ತಾರ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತ ಸಂಘಟನೆಗಳು, ರಾಜಕೀಯ ಪಕ್ಷದ ಮುಖಂಡರು ಒಟ್ಟಾಗಿ ತೊಡಗಿದ್ದಾರೆ. ರಾಜ್ಯ ರೈತ ಸಂಘದ ಹಲವು ಬಣಗಳು ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಸವಾಲಾಗಿದ್ದು, ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಈ ವಿಷಯವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹೋರಾಟಕ್ಕೆ ಇಳಿದಿರುವ ಜೆಡಿಎಸ್ ಪಕ್ಷವು ದಿನಾಂಕ 21/6/2026 ಭಾನುವಾರ ಪಾದಯಾತ್ರೆ ಆರಂಭಿಸಿದೆ. ಆ ಒಂದು ಹೋರಾಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಜನರನ್ನ ಹೊರಡಿಸಲು ಸಿದ್ಧತೆ ನಡೆಸಿದೆ. ಈ ಕುರಿತು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಜೆಡಿಎಸ್ ವಕ್ತಾರ ಪ್ರದೀಪ್ ಕುಮಾರ್, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಇದೇ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲು ಮುಂದಾಗಿದ್ರು. ಆದರೆ ಈ ಟೌನ್ಶಿಪ್ಗೆ ರೈತರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಯೋಜನೆಯನ್ನ ಕೈಬಿಡಲಾಗಿತ್ತು. ಆದರೆ ಈಗ ಟೌನ್ಶಿಪ್ ಮಾಡಲು ಘೋಷಣೆ ಮಾಡಿರುವ ಸಿಎಂ ಡಿಕೆ ಶಿವಕುಮಾರ್ 6ಕ್ಕೆ 100 ಅದೇ ಜಾಗದಲ್ಲಿ ಟೌನ್ಶಿಪ್ ಮಾಡಿಯೇ ತಿರುವುದಾಗಿ ಪಣ ತೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದಿಂದ ಭಾನುವಾರ ರಾಜ್ಯದ ಮೂಲೆ ಮೂಲೆಗಳಿಂದ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ರೈತರು ವಿರೋಧ ಮಾಡಿದ್ರು, ಬೇಡ ಅಂತ ಬಿಟ್ಟು ಅವತ್ತು ಫಿಕ್ಸ್ ಮಾಡಿದ್ದಷ್ಟು 35-40 ಲಕ್ಷ ಫಿಕ್ಸ್ ಮಾಡಿದ್ರು. ಹೌದು, ಜಮೀನು ಹೋಗಿದ್ದೆ. ಅವರು ಮಾಡ್ಕೊಳ್ಳುವಂತ ಉದ್ದೇಶ ಇದ್ದಿದ್ರೆ, ರಿಯಲ್ ಎಸ್ಟೇಟ್ ಮಾಡೋ ಉದ್ದೇಶ ಇದ್ದಿದ್ರೆ ಮಾಡ್ತಾನೆ ಇರಲಿಲ್ಲ. ಏನು ಗ್ರೇಟರ್ ಬೆಂಗಳೂರು ಮುಂದುವರಿದ ಉಪನಗರ ಬಿಡದಿ ಟೌನ್ಶಿಪ್ನಲ್ಲಿ ಇವತ್ತೇನು ಮಾಡಲಿಕ್ಕೆ ಈ ಸರ್ಕಾರ ಹುಟ್ಟಿದೆ. ಈ ಸರ್ಕಾರದ ವಿರುದ್ಧ, ಆ ಪ್ರಾಜೆಕ್ಟ್ನ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಸುದ್ದಿಗೋಷ್ಠಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಡಿಸಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ, ಮಹಿಳಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಚಿಂತಾಮಣಿ ಅಧ್ಯಕ್ಷ ದಿನ್ಮ ಮಿಂದಹಳ್ಳಿ ಬೈರಾರೆಡ್ಡಿ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷೆ ಅರುಣಮ್ಮ ಇನ್ನಿತರರು ಹಾಜರಿದ್ದರು.
ಕ್ಯಾಮ್ರಾಮ್ಯಾನ್ ಆಕೇಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಮೊಟ್ಟಮೊದಲ ಖಾಸಗಿ ಶಾಲೆಯಾಗಿ ನಿರ್ಮಾಣಗೊಂಡು ನಂತರ ಸರ್ಕಾರಿ ಅನುದಾನಿತ ಶಾಲೆಯಾಗಿ ಪರಿವರ್ತನೆಗೊಂಡಿರುವ ಪಿಪಿಎಚ್ಎಸ್ ಬೋಧನಾ ಪ್ರೌಢಶಾಲೆಯಲ್ಲಿ ಸಾವಿರಾರು ಜನ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ. ಅವರೆಲ್ಲರಲ್ಲೂ ಈಗ ಅದೇ ಶಾಲೆಯ ಕೊಠಡಿಗಳ ದುರಸ್ತಿಗೆ ಮುಂದಾಗಿದ್ದು ಇಂದು 2 ಕೊಠಡಿಗಳನ್ನು ದುರಸ್ತಿಗೊಳಿಸಿ ಶಾಲೆಗೆ ಸಮರ್ಪಿಸಿದ್ರು. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಪಿಪಿಎಚ್ಎಸ್ ಬೋಧನಾ ಶಾಲೆಯಲ್ಲಿ ಇಂದು ಹಳೆ ವಿದ್ಯಾರ್ಥಿಗಳಿಂದ ಆಚರಿಸೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾವು ಓದಿದ ಶಾಲೆಯಲ್ಲಿ ಇನ್ನಷ್ಟು ಮತ್ತಷ್ಟು ಮಕ್ಕಳು ಓದಿ ಮುಂದೆ ಬರಬೇಕು, ಉಚಿತ ಶಿಕ್ಷಣ ಸಿಗಬೇಕು ಎಂದು ಹಳೆ ವಿದ್ಯಾರ್ಥಿಗಳು ಶಿಥಿಲಗೊಂಡಿದ್ದ ಕಟ್ಟಡಗಳ ದುರಸ್ತಿ ಮಾಡಿಸಿಕೊಡುತ್ತಿದ್ದಾರೆ. ಇಂದು 2 ಕೊಠಡಿಗಳು ಮತ್ತು ಸಾಮೂಹಿಕ ಶೌಚಾಲಯಗಳನ್ನು ದುರಸ್ತಿಗೊಳಿಸಿ ಸಕಲ ಪೀಠೋಪಕರಣಗಳೊಂದಿಗೆ ಶಾಲೆಗೆ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಡಿಗ್ರಿ ಕಾಲೇಜು ಉಪನ್ಯಾಸಕಿ ಜಲಜಾ, ನಾವು ಕಲಿತ ಶಾಲೆ ಇದೊಂದು ದೇವಾಲಯಕ್ಕೆ ಸಮಾನ. ಅಧ್ಯಕ್ಷರು ನವೀನ್ ಕಿರಣ್ ರವರೇ ಕರೆ ಮೇರೆಗೆ ನಾವೆಲ್ಲ ಆಚರಿಸೋತ್ಸವ ಸಮಿತಿ ರಚಿಸಿಕೊಂಡು ರಿನೋವೇಷನ್ ಆರಂಭಿಸಿದ್ದೇವೆ ಎಂದರು. ಉತ್ಸವದ ಒಂದು ಮುನ್ನುಡಿ ಈ ಕಾರ್ಯಕ್ರಮದಲ್ಲಿ ಇದಕ್ಕೂ ಮುಂಚೆನೇ ನಾವು ನಿರ್ಧಾರ ಮಾಡಿದ್ದು ಈ ಕೊಠಡಿಗಳನ್ನು ನವೀಕರಿಸಿ ಶಾಲೆಯ ಸುಭರ್ತಿಗೆ ಕೊಡಬೇಕು ಅಂದ್ಕೊಂಡಿದ್ವಿ. ಇವತ್ತು ಆ ಸುದಿನ ಬಂದಿದೆ. ಈ ಕೊಠಡಿಗಳನ್ನು ಕಂಪ್ಲೀಟಾಗಿ ಒಂದು 8 ಲಕ್ಷದ ವೆಚ್ಚದಲ್ಲಿ ಟೈಲ್ಸಿಂದ ಹಿಡಿದು ಫ್ಯಾನಿಂದ ಹಿಡಿದು ಎಲ್ಲ ರಿನೋವೇಷನ್ ಮಾಡಿಸಿದ್ದೀವಿ. ಇದಾದಮೇಲೆ ಇನ್ನು ಮುಂದೆ ಬರುವಂಥ ನಮ್ಮ ಜೂನಿಯರ್ಸು ಇನ್ನು 6 ರೂಮ್ಗಳಿದೆ, 6 ಕೊಠಡಿಗಳು, ಅವನ್ನು ಮಾಡಬೇಕು ಅಂತ ನಾನು ಅವರನ್ನು ವಿನಂತಿಸ್ಕೊತಾ ಇದ್ದೀನಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಪ್ರತಿ ಶುಕ್ರವಾರ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ವಿಶೇಷ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಗುತ್ತಿದೆ. ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದೆ. ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಬ್ಲಾಕ್ ಸ್ಪಾಟ್ಗಳಲ್ಲಿ ಪ್ರತಿ ಶುಕ್ರವಾರ ನಡೆಯುವ ಸ್ವಚ್ಛತಾ ಕಾರ್ಯದಲ್ಲಿ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮುಖ್ಯಾಧಿಕಾರಿ ಶಿವಮೂರ್ತಿ ಮನವಿ ಮಾಡಿದ್ದಾರೆ. ಮನೆಗಳಿಂದ ಹೊರಬರುವ ಕಸವನ್ನು ಮೂಲದಲ್ಲಿಯೇ ವಿಂಗಡಿಸಿ ಹಸಿರು, ಹಳದಿ, ಕೆಂಪು ಹಾಗೂ ಕಪ್ಪು ಬಣ್ಣದ ಡಬ್ಬಿಗಳಲ್ಲಿ ಪ್ರತ್ಯೇಕವಾಗಿ ಸಂಗ್ರಹಿಸಿ ಪುರಸಭೆಯ ಕಸ ಸಂಗ್ರಹ ವಾಹನಗಳಿಗೆ ನೀಡಬೇಕು. ಒದ್ದೆ ಕಸ, ಒಣ ಕಸ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ಇತರೆ ಅಪಾಯಕಾರಿ ತ್ಯಾಜ್ಯಗಳನ್ನು ನಿಯಮಾನುಸಾರ ಪ್ರತ್ಯೇಕಿಸಿ ನೀಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ನಾವು ಮಾಧ್ಯಮದ ಮೂಲಕ ಎಲ್ಲ ಪಟ್ಟಣ ಸಾರ್ವಜನಿಕರು ತಿಳಿಸೋದೇನೆಂದರೆ, ನಾವು ಒಂದು 5 ನಿಮಿಷ ನಾವು ಒಂದು ಸಮಾಧಾನವಾಗಿ ನಮ್ಮ ಏನು ಪುರಸಭೆ ವಾಹನಗಳು ಬರ್ತಾವಲ್ಲ, ವಾಹನಗಳಿಗೆ ದಯಮಾಡಿ ನೀವು ಕಸವನ್ನು ಕೊಡೋಂಥ ವ್ಯವಸ್ಥೆ ಮಾಡಿದ್ದು ಮೂಲ ಹಂತದಲ್ಲೇ ನೀವು ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಣೆ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಮತ್ತು ಎಲ್ಲ ನಾಗರಿಕರಿಗೂ ಕೂಡ ಇದರಿಂದ ತುಂಬ ಆರೋಗ್ಯದ ದೃಷ್ಟಿಯಿಂದ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ದಯಮಾಡಿ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮದ ಮೂಲಕ ಎಲ್ಲ ನಮ್ಮ ಪಟ್ಟಣ ವ್ಯಾಪ್ತಿ ಸಾರ್ವಜನಿಕರಲ್ಲಿ ಕೋರ್ಕೊಳ್ತೀವಿ. ಒಂದು ವೇಳೆ ಸಾರ್ವಜನಿಕರು ಕಸವನ್ನು ವಿಂಗಡಿಸದೆ ನೀಡುವುದು, ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆಯುವುದು ಅಥವಾ ಪುರಸಭೆಯ ನಿಯಮಗಳನ್ನು ಉಲ್ಲಂಘಿಸುವುದು ಕಂಡುಬಂದರೆ ಸಂಬಂಧಪಟ್ಟವರ ವಿರುದ್ಧ ದಂಡ ವಿಧಿಸುವುದರ ಜೊತೆಗೆ ಅಗತ್ಯ ಕಾನೂನು SWM 2026 ರೀತಿಯ ಪ್ರಕರಣ ದಾಖಲು ಮಾಡಲಾಗುತ್ತದೆ ಹಾಗೂ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಪುರಸಭೆ ಎಚ್ಚರಿಕೆ ನೀಡಿದೆ. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿರುವ ಯುವ ಕಲಾವಿದ ಪುನೀತ್ ಅವರ ಹುಟ್ಟು ಹಬ್ಬವನ್ನು ರಂಗ ಕಲಾವಿದರು, JDS ಮುಖಂಡರು ಹಾಗೂ ಅಭಿಮಾನಿ ಬಳಗದವರು ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು.
ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ರಂಗ ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಸೇರಿ ಪುನೀತ್ ಅವರಿಗೆ ಶುಭಾಶಯಗಳನ್ನು ಕೋರಿದ್ರು. ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ನಡೆಸಿದ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಮತ್ತು ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದ SSB ಕನ್ವೆನ್ಷನ್ ಮಾಲೀಕ ಕಿಶೋರ್, NC ಪ್ರಕಾಶ್, ಕ್ಯಾತೆಗೌಡ, ಲಕ್ಷ್ಮಣ್, ವಕೀಲ ನವೀನ್, CA ಆನಂದ್, ರಂಗಭೂಮಿ ಕಲಾವಿದರು, ಕಲಾಭಿಮಾನಿಗಳು, ಕುಂದಾಣ ಯುವಕರ ತಂಡ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿನ್ನದ ಆಸೆಗೆ ಅಜ್ಜಿ ಮರ್ಡರ್, ಕಿವಿ ಕತ್ತರಿಸಿ ಅಮಾನವೀಯತೆ, ಮಗಳ ಮನೆಗೆ ಬಂದಿದ್ದ ಅಜ್ಜಿ ಈಗ ಹೆಣ. ಜನರ ಕೈಗೆಟುಕದ ಸ್ಥಳದಲ್ಲಿ ನಬಾರ್ಡ್ ಬ್ಯಾಂಕ್ ಕಚೇರಿ, 3 ಕಿಲೋಮೀಟರ್ ದೂರದ ಮನೆಯೊಂದಕ್ಕೆ ಹೋಗೋದು ಹೇಗೆ? ಸಾರ್ವಜನಿಕರು ಅಸಮಾಧಾನ. JJN ಪೈಪ್ಲೈನ್ ಗಲಾಟೆ, ಗ್ರಾಮಸ್ಥರು, ಮಾಜಿ ಅಧ್ಯಕ್ಷರ ಬೆಂಬಲಿಗರ ನಡುವೆ ಗುಡಿಬಂಡೆ, ತಿರುಮಣಿ ಗ್ರಾಮ ಪಂಚಾಯಿತಿಯಲ್ಲಿ ಮಾರಾಮಾರಿ. ಕೊಲಿಯರ್ಸ್ ಕಂಪನಿಯಲ್ಲಿ ಲೈಂಗಿಕ ಕಿರುಕುಳ, ಪ್ರಮುಖ ಹುದ್ದೆಯಲ್ಲಿರುವ ವ್ಯಕ್ತಿಯ ಕಿರುಕುಳಕ್ಕೆ ಕೆಲಸ ಬಿಟ್ಟ ಹೆಣ್ಣು ಮಕ್ಕಳು, ಕ್ರಿಮಿನಲ್ ಕೇಸ್ ಇದ್ದರೂ ಕಂಪನಿಯಿಂದ ಮೃದು ಧೋರಣೆ. ಅನಧಿಕೃತ ಆಶ್ರಮದ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ದಾಳಿ, ಮೂಲ ಸೌಕರ್ಯಗಳಿಲ್ಲದೆ ಅನಧಿಕೃತವಾಗಿ ಇರಿಸಿದ್ದ 64 ನಿರಾಶ್ರಿತರ ರಕ್ಷಣೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.